ನೋಡ್ಬೋದು ನಾವು ಗ್ವಾಲಿಯರ್ ಕಡೆ ಹೋಗ್ತಾ ಇದ್ದೀವಿ. ಗ್ವಾಲಿಯರ್ಗೆ ಇಲ್ಲಿಂದ 98 ಕಿಲೋಮೀಟರ್ ಆಗುತ್ತೆ. ಗ್ವಾಲಿಯರ್ ಭಾರತದ ಮಧ್ಯಪ್ರದೇಶದ ರಾಜ್ಯದ ಒಂದು ಪ್ರಮುಖ ನಗರವಾಗಿದೆ. ಇದು ಮಧ್ಯಪ್ರದೇಶ್ ರಾಜ್ಯದ ರಾಜಧಾನಿ ಭೋಪಾಲ್ನಿಂದ 404 ಕಿಲೋಮೀಟರ್ ದೂರವಿದೆ. ಗ್ವಾಲಿಯರ್ ಹಲವಾರು ಐತಿಹಾಸಿಕ ಸ್ಥಳಗಳನ್ನು ಹೊಂದಿದೆ. ಪಾರಂಪರಿಕ ನಗರವೆಂದೇ ಹೆಸರಾಗಿರುವ ಗ್ವಾಲಿಯರ್ ನಗರ ಆಗ್ರಾದ ದಕ್ಷಿಣ ಭಾಗದಿಂದ 122 ಕಿಲೋಮೀಟರ್ ದೂರದಲ್ಲಿದ್ದು ಮಧ್ಯಪ್ರದೇಶದ ಪ್ರವಾಸಿ ರಾಜಧಾನಿ ಎಂದೇ ಹೆಸರಾಗಿದೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶದ 4ನೇ ಅತಿ ದೊಡ್ಡ ನಗರವೆನಿಸಿಕೊಂಡಿರುವ ಐತಿಹಾಸಿಕ ನಗರ ಇದು. ಇಲ್ಲಿರುವ ದೇವಾಲಯಗಳು, ಪ್ರಾಚೀನ ಸ್ಥಳಗಳು, ಆಕರ್ಷಕ ಸ್ಮಾರಕಗಳಿಂದ ಇದು ಪ್ರವಾಸಿಗರನ್ನ ಸೆಳೀತಾ ಇದೆ. ತನ್ನ ಐತಿಹಾಸಿಕ ವೈಭವದ ಕಡೆಗೆ ಕರೆದುಕೊಂಡು ಹೋಗುವ ಗ್ವಾಲಿಯರ್ ಉತ್ತರ ಭಾರತದ ಅನೇಕ ಪ್ರಸಿದ್ಧ ರಾಜವಂಶಗಳಿಗೆ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಇಲ್ಲಿ ಕಂಡುಬರುವ ಐತಿಹಾಸಿಕ ಸ್ಮಾರಕಗಳು, ಕೋಟೆಗಳು, ವಸ್ತು ಸಂಗ್ರಹಾಲಯಗಳು ನಮ್ಮನ್ನ ಐತಿಹಾಸಿಕ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಬೆಳೆಯುತ್ತಿರುವ ಕೈಗಾರಿಕಾ ನಗರ ಎನಿಸಿಕೊಂಡಿರುವ ಗ್ವಾಲಿಯರ್ ಆಧುನಿಕ ಭಾರತದ ವಿಶೇಷ ಸ್ಥಾನವನ್ನೂ ಪಡೆದಿದೆ. ಇದು ಗ್ವಾಲಿಯರ್ ನಗರ. ಸುಮಾರು 8ನೇ ಶತಮಾನದಲ್ಲಿ ಸೂರಜ ಸೇನ ಎಂಬ ರಾಜ ಗ್ವಾಲಿಯರ್ ನಗರ ಸ್ಥಾಪನೆ ಮಾಡಿದ್ದಂತೆ. ಗ್ವಾಲಿಪ ಎಂಬ ಸಂತನು ಸೂರಜ ಸೇನೆ ದೊರೆಯ ಕುಷ್ಠರೋಗವನ್ನು ನಿವಾರಿಸಿದ್ದಂತೆ. ಹಾಗಾಗಿ ಆತನ ನೆನಪಿಗಾಗಿ ಈ ನಗರಕ್ಕೆ ಗ್ವಾಲಿಯರ್ ಎಂಬ ನಾಮಕರಣ ಮಾಡಲಾಯಿತು ಎಂಬ ಮಾತಿದೆ. ಹಲವಾರು ರಾಜರಿಂದ ಆಳ್ವಿಕೆಗೆ ಒಳಪಟ್ಟ ಗ್ವಾಲಿಯರ್ನಲ್ಲಿ ಮರಾಠ ವಂಶದವಳಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಥಮ ಸ್ವಾತಂತ್ರ್ಯ ದಂಗೆಯಲ್ಲಿ ಹೋರಾಡಿ ದೇಶಕ್ಕಾಗಿ ತನ್ನ ಪ್ರಾಣ ಅರ್ಪಿಸಿದ್ದನ್ನು ಮರೆಯುವಂತಿಲ್ಲ. ಗ್ವಾಲಿಯರ್ ಕೋಟೆ, ಫೂಲ್ಬಾಗ್, ಸೂರಜ್ ಕುಂಡ, ಹಾತಿಪೂಲ್, ಮನಮಂದಿರ್ ಅರಮನೆ, ಜಯವಿಲಾಸ್ ಮಹಲ್ ಸೇರಿದಂತೆ ಅನೇಕ ಸ್ಥಳಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದು ಭಾರತದ ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ನ ಜನ್ಮಸ್ಥಳವೂ ಹೌದು. ಅವರ ಸ್ಮರಣೆಗಾಗಿ ಪ್ರತಿ ವರ್ಷ ಗ್ವಾಲಿಯರ್ನಲ್ಲಿ ತಾನ್ಸೇನ್ ಸಂಗೀತ ಉತ್ಸವವನ್ನು ನಡೆಸಿಕೊಂಡು ಬರಲಾಗ್ತದೆ. ಗ್ವಾಲಿಯರ್ ಘರಾನಾ ಇದೊಂದು ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧ ಖಯಾಲ್ ಘರಾನಾ ಶೈಲಿಯಾಗಿದ್ದು, ಈ ರಾಗಕ್ಕೆ ಗ್ವಾಲಿಯರ್ ನಗರದ ಹೆಸರನ್ನೇ ಇಡಲಾಗಿದೆ. ಈ ನಗರವು ಸಿಖ್ ಮತ್ತು ಜೈನರ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿಯೂ ಪ್ರಸಿದ್ಧವಾಗಿದೆ. ಇದೀಗ ನಾವು ಗ್ವಾಲಿಯರ್ ಕೋಟೆಗೆ ಬಂದಿದ್ದೀವಿ. 3 ಕಿಲೋಮೀಟರ್ ವಿಸ್ತಾರದ ಚೌಕಾಕಾರದ ಈ ಕೋಟೆ 6 ಅರಮನೆ, 3 ದೇವಸ್ಥಾನ ಹಾಗೂ ಕೆಲವು ಕೆರೆಗಳನ್ನು ಹೊಂದಿದೆ. ಪ್ರಸ್ತುತ ಗ್ವಾಲಿಯರ್ ಕೋಟೆಯನ್ನ ತೋಮರ ರಾಜವಂಶದ ರಾಜ ಮಾನ್ ಸಿಂಗ ತೋಮರನು ನಿರ್ಮಿಸಿದ. ಗ್ವಾಲಿಯರ್ ಕೋಟೆಯು ಅನನ್ಯ ವಿನ್ಯಾಸವು ಭಾರತೀಯ ವಾಸ್ತುಶಿಲ್ಪದ ಮಾದರಿಗಳ ಮೇಲೆ ಚೀನಿ ವಾಸ್ತುಶಿಲ್ಪ ಶೈಲಿ ಪ್ರಭಾವದ ಅತ್ಯುತ್ತಮ ಉದಾಹರಣೆ ಆಗಿದೆ. ಗ್ವಾಲಿಯರ್ ಕೋಟೆಯ ಆಧಾರ ಸ್ತಂಭಗಳ ಮೇಲೆ ಕೆತ್ತಲಾಗಿರುವ ಚೀನಿ ಡ್ರ್ಯಾಗನ್ಗಳು ಆ ಕಾಲದ ಇಂಡೋ ಚೀನೀಸ್ ಸಂಬಂಧಗಳಿಗೆ ಪುರಾವೆಗಳಾಗಿ ನಿಂತಿದೆ. ಈ ಕೋಟೆಯ ಮೇಲೆ ನಿಂತು ನೋಡಿದ್ರೆ ಸಂಪೂರ್ಣ ಗ್ವಾಲಿಯರ್ ನಗರ ಮತ್ತು ಸುಂದರ ಕಣಿವೆಯ ಪಕ್ಷಿ ನೋಟ ಕಾಣಬಹುದು. ಕೋಟೆಯೊಳಗಿನ ಪ್ರವೇಶಿಸಿದ ನಂತರ ಹಲವಾರು ದೇವಸ್ಥಾನಗಳು ಮತ್ತು ಕೋಟೆಯ ಹೊರಾಂಗಣ ವಿನ್ಯಾಸಗಳು ಮಂತ್ರಮುಗ್ಧರನ್ನಾಗಿಸುತ್ತದೆ. 15ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಮಾನ್ಸಿಂಗ್ ಅರಮನೆ ತುಂಬಾ ಆಸಕ್ತಿದಾಯಕವಾಗಿದೆ. ನಿತ್ಯ ಸಂಜೆ ನಡೆಯುವ ಧ್ವನಿ ಮತ್ತು ಬೆಳಕಿನ ಕಾರ್ಯಕ್ರಮ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಕೋಟೆಯ ಮತ್ತೊಂದು ಆಕರ್ಷಣೆ ತೇಲಿಕಾ ಮಂದಿರ್. ಉತ್ತರ ಭಾರತದ ಶೈಲಿಯ ಈ ಅಲಂಕಾರಿಕ ವಾಸ್ತುಶಿಲ್ಪ ಕಟ್ಟಡ ದಕ್ಷಿಣ ಭಾರತದ ವಿನ್ಯಾಸದಿಂದ ಗಮನ ಸೆಳೆಯುತ್ತದೆ. ಇಲ್ಲಿರುವ ಸಾಸ್ ಬಹು ದೇವಾಲಯಗಳು ಅತ್ತೆ ಸೊಸೆಯಂದಿರಿಗೆ ಸಮರ್ಪಿತವಾಗಿದೆ. ಮತ್ತೊಂದು ಐತಿಹಾಸಿಕ ಕಥೆಯ ಪ್ರಕಾರ ಇದು ಸಹಸ್ರ ಬಾಹು ಎಂದರೆ 1000 ಕೈಗಳುಳ್ಳವ ಎಂದರ್ಥ. ಅಂದರೆ ವಿಷ್ಣು ದೇವರ ದೇವಾಲಯವೂ ಹೌದು. ಈ ಕೋಟೆಯು ಸುಮಾರು 15 ಮೀಟರ್ಗಳಷ್ಟು ಎತ್ತರವಿರುವ ಗೋಡೆಗಳನ್ನು ಹಾಗೂ
ಮಾನವ ನಿರ್ಮಿತ ಬಂಡೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಕೋಟೆಯಲ್ಲಿ ಹಲವಾರು ಪ್ರಸಿದ್ಧವಾದ ರಾಜರು ಆಳ್ವಿಕೆ ನಡೆಸಿದ್ರು. ಇವರೆಲ್ಲರೂ ಕೂಡ ಕಲಾ ಪೋಷಕರಾಗಿದ್ರು. ಇಲ್ಲಿನ ವಸ್ತು ಸಂಗ್ರಹಾಲಯವು ಅತ್ಯಂತ ಸುಂದರವಾಗಿದೆ. ಗ್ವಾಲಿಯರ್ ಕೋಟೆಯು ವರ್ಷ ಪೂರ್ತಿಯೂ ತೆರೆದಿರ್ತದೆ. ಇದೊಂದು ಐತಿಹಾಸಿಕ ಕೋಟೆ ಆದ್ದರಿಂದ ಯಾವಾಗ ಬೇಕಾದರೂ ನಾವು ಭೇಟಿ ನೀಡಬಹುದು. ಕೋಟೆಯ ಹೊರಾಂಗಣದಲ್ಲಿ ಕಲ್ಲಿನಲ್ಲಿ ಕೆತ್ತಿದ ತೀರ್ಥಂಕರರ ವಿಗ್ರಹಗಳಿವೆ. ಈ ಹಿಂದೆ ಬಾಬರ್ ಸೇನೆಯು ಗ್ವಾಲಿಯರ್ ಕೋಟೆಯ ಮೇಲೆ ದಾಳಿ ಮಾಡಿ ಈ ವಿಗ್ರಹಗಳನ್ನು ವಿರೂಪಗೊಳಿಸಿತು.